ಇದು ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನದ ಧನ್ಯತಾ ಸಮಾರಂಭ ಮತ್ತು ಸಂಘದ ಸುವರ್ಣ ಮಹೋತ್ಸವ. ಸಂಘ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಾರಂಭವಾಗಿ ಸುಮಾರು 55 ವರ್ಷಗಳು ಆಗಿವೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಕು ಬೇಡಿಕೆಗಳಿಗೆ ಸಂಘ ಬಹಳ ಪ್ರಯತ್ನ ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ಇವತ್ತು ಒಂದು ಹಂತಕ್ಕೆ ತಲುಪಿದೆ. ವಿಷಯ ತಮಗೆಲ್ಲ ಗೊತ್ತಿದೆ. ನಾವು ಆಗಾಗ ನಮ್ಮ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕಾದ್ರೆ ನಾವು DC ಆಫೀಸಿಗೆ DDP ಆಫೀಸ್ಗೆ ಕರೆದಾಗ ತಾವೆಲ್ಲರೂ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಅದನ್ನು ಕರ್ನಾಟಕ ಸರ್ಕಾರದ ಗಮನವನ್ನು ತಂದು ಇವತ್ತು ಒಂದು ಹಂತಕ್ಕೆ ಬಂದಿದೆ. ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು NPS ರದ್ದತಿ ಕುರಿತಾಗಿ ನಾವು ಬಹಳಷ್ಟು ಮಾತಾಡಿದ್ದೇವೆ. ಆಮೇಲೆ TET ಕುರಿತಾಗಿ ಕೂಡ ಮಳೆ ಬಿದ್ದಾಗೂ ಕೂಡ ತಾವು ಮಳೆಯನ್ನು ಲೆಕ್ಕಿಸದೆ ತಾವು ಕೂಡ ಅಲ್ಲಿ ಉಪಸ್ಥಿತರಿದ್ದು ನಮ್ಮ ಶಿಕ್ಷಕರ ಅಳಲನ್ನ, ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನ ತಾವೆಲ್ಲನಪ್ಪ ಅಂತಂದ್ರೆ ಸರ್ಕಾರದ ಗಮನ ಸೆಳೆಯುವಲ್ಲಿ ನಮ್ಮ ಸ್ನೇಹಿತರು ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಬಹಳಷ್ಟು ಗಮನವನ್ನು ಹರಿಸಿದಿರಿ. ಕೂಡ ಸರ್ಕಾರ ಈಗ ನಮ್ಮ ಬೇಡಿಕೆಗಳು ಬಹಳ ಕೆಲವೊಂದು ಬೇಡಿಕೆಗಳನ್ನ ಸರ್ಕಾರ ಈಗಾಗಲೇ ಏನಪ್ಪಾ ಅಂತಂದ್ರೆ ಪರಿಹಾರಕ್ಕೆ ಬಂದಿವೆ. ಅವು ಅದರಲ್ಲಿ ಯಾವ್ದಪ್ಪ ಅಂತಂದ್ರ ನಮ್ಮಲ್ಲಿ PST ಅಂತೇಳಿ ನಾವು ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 1ರಿಂದ 7ನೇ ವರ್ಗದ ತರಗತಿ ಕಲಿಸುವಂತ ಶಿಕ್ಷಕರನ್ನಾಗಿ ನಮಗೆ ನೇಮಕಾತಿ ಮಾಡುವಾಗ ನೇಮಕಾತಿ ಮಾಡ್ಕೊಂಡಿತ್ತು. ತಾವು ಕೂಡ ಕಲಿಯುವಾಗ 1ರಿಂದ 7ನೇ ವರ್ಗದ ಶಿಕ್ಷಕರೇ ನಾವು ಪಾಠ ಬೋಧನೆ ಮಾಡ್ತಾ ಇದ್ವಿ. ಬಟ್ ಈಗೇನ ಮಾಡಿದ್ರಪ್ಪ ಅಂತಂದ್ರೆ 2017ರಲ್ಲಿ PST ಶಿಕ್ಷಕರು ಮತ್ತು GPT ಶಿಕ್ಷಕರು ಅಂತ ಹೇಳಿ ವೃಂದ ಮತ್ತು ನೇಮಕಾತಿ ಅಂದ್ರೆ C&R ರೂಲ್ ಅನ್ನು ಬದಲಾವಣೆ ಮಾಡಿದಾರೆ. ಆ 1ರಿಂದ 7 ಶಿಕ್ಷಕರನ್ನು ತೆಗೆದು 1ರಿಂದ 5 ಮಾಡಿದ್ರು. ಅಂದ್ರೆ ನಮ್ಗೆ ಡಿಮೋಟ್ ಮಾಡಿದಾರೆ. ಅವ್ರು ಅಂದ್ರ ಪ್ರಮೋಷನ್ ಮಾಡೋದು ಬಿಟ್ಟು ಡಿಮೋಟ್ ಮಾಡಿದ್ರು. ನಮ್ಮಲ್ಲಿ ಸೇವಾನಿರತ ಪದವೀಧರ ಶಿಕ್ಷಕರಿದ್ದಾರೆ, BSc B.Ed ಇದ್ದಾರೆ, MA B.Ed ಇದ್ದಾರೆ, MSc B.Ed ಇದ್ದಾರೆ. ಅರ್ಹ ಪದವೀಧರರು ನಮ್ಮಲ್ಲಿ ನಾವು ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಿರ್ಬೇಕಾದ್ರೆ 2017ರಲ್ಲಿ C&R ರೂಲ್ ಅನ್ನ ಬದಲಾವಣೆ ಮಾಡಿ ನಮ್ಮ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ರೀತಿಯ ಅವಮಾನ ಅಂದ್ರೆ ಅವರು ಡಿ ಪ್ರಮೋಟ್ ಅನ್ನ ಮಾಡಿದ್ರು. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡ್ತಾ ಬರ್ತಿರ್ಬೇಕಾದ್ರೆ ಇವಾಗ ಏನಪ್ಪಾ ಅಂತಂದ್ರ ದಿನಾಂಕ 4/9/2022 ನಮ್ಮ ಸಂಘದ ಮನವಿ ಮೇರೆಗೆ, ವಿನಂತಿ ಮೇರೆಗೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡಿ 1ರಿಂದ 5 ಏನು PST ಶಿಕ್ಷಕರಂತೆ ನಾಮಕರಣ ಮಾಡಿದ್ರು ಅದನ್ನ ತೆಗೆದು 1ರಿಂದ 7ನೇ ವರ್ಗದ ಶಿಕ್ಷಕರಂತ ಹೇಳಿ ಮತ್ತೆ ಮರು ನಾಮಕರಣ ಮಾಡಿ ಇವತ್ತೇನಪ್ಪಾ ಅಂತಂದ್ರ ಅದು ಅಧಿಸೂಚನೆಯನ್ನು ಕೂಡ ಅವರು ಹೊರಡಿಸಿದ್ದಾರೆ. ಈಗ ನಾವು C&R ರೂಲ್ ಅನ್ನು ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ. ಇನ್ನೇನಪ್ಪಾ ಅಂತಂದ್ರ ಸಹಶಿಕ್ಷಕರ ಹುದ್ದೆಯಿಂದ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಹಾಗೂ ಪ್ರೌಢಶಾಲೆಗಳಿಗೆ ಬಡ್ತಿ ಕೊಡ್ಬೇಕ್ರಿ. ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಇವತ್ತು ನೇಮಕಾತಿ ಆದ್ನಂದ್ರ ಇವತ್ತು ನಾವು ಹೆಡ್ ಮಾಸ್ಟರ್ ಅಷ್ಟ ಆಗಿ ನಾವು ನಿವೃತ್ತಿ ಹೊಂದ್ತೀವ್ರಿ. ಆದ್ರೆ ಒಬ್ಬ ತಲಾಟಿ ಅಂತ ಹೇಳಿ ಬೇರೆ ಇಲಾಖೆಗಳಲ್ಲಿ ತಲಾಟಿ ಅಂತ ಹೇಳಿ ನೇಮಕಾತಿ ಆದವರು ಅಸಿಸ್ಟೆಂಟ್ ಕಮಿಷನರ್ ವರೆಗೂ ಕೂಡ ಅವರು ಪ್ರಮೋಷನ್ ಆಗಿ ಹೋಗ್ತಾರ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನಪ್ಪಾ ಅಂತಂದ್ರ ಬರೇ ಒಂದು 2 ಪ್ರಮೋಷನ್, ಒಂದು ಮುಖ್ಯೋಪಾಧ್ಯಾಯ, ಇನ್ನೊಂದು ಹಿರಿಯ ಮುಖ್ಯೋಪಾಧ್ಯಾಯ, ಇಷ್ಟು ಕೊಡ್ಬೇಕಾದ್ರೆ ಏನಪ್ಪಾ ಅಂತಂದ್ರ ಇವ್ರು ನಮ್ಮಲ್ಲಿ ತಾರತಮ್ಯ ನಡೀತಾ ಇದೆ. ಈಗ ಏನಪ್ಪಾ ಅಂತಂದ್ರ ಅದನ್ನ ಹಿರಿಯ ಮುಖ್ಯೋಪಾಧ್ಯಾಯರು ಮೊನ್ನೆ ಕೊಟ್ಟಿದ್ದಾರೆ. ಈಗ ಮತ್ತೆ ಸಹಶಿಕ್ಷಕರಿಂದ ಮುಖ್ಯೋಪಾಧ್ಯಾಯ ಹುದ್ದೆ ಕೊಡಬೇಕಾಗಿದೆ. ಅದು ಕೂಡ ಏನಪ್ಪಾ ಅಂತಂದ್ರ ಒತ್ತಾಯನ್ನ ಮಾಡ್ತಾ ಇದ್ದೇವೆ. ಇನ್ನು ದೈಹಿಕ ಶಿಕ್ಷಕರ CPED ಆಗಿ ದೈಹಿಕ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ಬೇಕಾದ್ರೆ ಸರ್ಕಾರನೇ ಅವರಿಗೆ ಒಂದು ವರ್ಷ ಏನಪ್ಪಾ ಅಂತಂದ್ರೆ ಸರ್ಕಾರನೇ ಅವ್ರಿಗೆ ವೇತನ ಕೊಟ್ಟು ವೇತನ ಸಹಿತವಾಗಿ ಏನಪ್ಪಾ ಅಂತಂದ್ರೆ BPED ಅಂತೇಳಿ ಪದವಿಯನ್ನು ತಗೊಂಡ್ರೆ BPED ಆದಂತ ಶಿಕ್ಷಕರಿಗೆ ಏನಪ್ಪಾ ಅಂತಂದ್ರ ಗ್ರೇಡ್ 1 ಹೈಸ್ಕೂಲ್ ಗೆ ಪ್ರಮೋಷನ್ ಕೊಡ್ಬೇಕು ಅಂತ ಹೇಳಿ ಬಂದ ಮೇಲೆ ಅದನ್ನು ಕೂಡ ಈಗ ನಮ್ಮ ಸಂಘದ ಪ್ರಯತ್ನದಿಂದ ಏನಪ್ಪಾ ಅಂತಂದ್ರೆ ಗ್ರೇಡ್ 1 ಶಿಕ್ಷಕರ ಅಂತ ಹೇಳಿ ಮೊನ್ನೆ ಕೂಡ DDP ಆಫೀಸಲ್ಲಿ ನಮ್ಮನ್ನ ಪ್ರಮೋಷನ್ ಅನ್ನ ಕೊಟ್ಟಿದ್ದಾರೆ ಸರ್. ಆಮೇಲೆ ಶಿಕ್ಷಕರಿಗೆ ಎರಡ್ 2005ಕ್ಕಿಂತ ಮುಂಚೆ ಏನ್ ನೇಮಕಾತಿ ಆದಂತಹ ಶಿಕ್ಷಕರಿಗೆ NPS ಅನ್ನುವಂತಹ ಯೋಜನೆ ಜಾರಿಗೆ ಬಂತ್ರಿ. ಅದಕ್ಕಿಂತ 2005ಕ್ಕೂ ಮುಂಚೆ ನೇಮಕಾತಿ ಆದಂತ ಏನ್ ಶಿಕ್ಷಕರು ಅದಾರಲ್ಲ
ಅವ್ರಿಗೆ NPS ಜಾರಿ ಮಾಡಿಬಿಟ್ಟಿದ್ದಾರೆ ಅವರು. ಆಕ್ಚುಲಿ NPS ನಮ್ಮ ರಾಜ್ಯದಲ್ಲಿ ಜಾರಿಯಾಗಿದ್ದು 2007 ನಂತರ ರೀ. 7 ನಂತರ ಆದ್ರೂ ಕೂಡ NPS ಅನ್ನುವಂತ ನ್ಯೂ ಪೆನ್ಷನ್ ಸ್ಕೀಮ್ ರೀ. ಈ ನ್ಯೂ ಪೆನ್ಷನ್ ಸ್ಕೀಮ್ ದಲ್ಲಿ ನಮ್ಮ ಶಿಕ್ಷಕರಿಗೆ ಒಂದು ಮಾರಕವಾದಂತ ಇದೊಂದು ಆದೇಶಗಳು, ಇದೊಂದು ಯೋಜನೆ ರೀ. ಯಾಕಂತಂದ್ರೆ ನಿವೃತ್ತಿಗ 60 ವರ್ಷ ನಾವು ಆದ್ಮೇಲೆ, ಇವತ್ತು 60 ವರ್ಷ ಆದಂತ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಶೋಷಣೆ ಆಗ್ತದೆ. ಇವತ್ತು ಎಷ್ಟೇ ದೊಡ್ಡ ಮಕ್ಕಳಿದ್ರು ಕೂಡ, ಎಷ್ಟೇ ದೊಡ್ಡ ಆಫೀಸರ್ ಇದ್ರು ಕೂಡ ಅವರು ಬೇರೆ ಕಡೆನೆ ವಾಸಿಸ್ತಾ ಇದ್ದಾರೆ, ಬೇರೆ ಕಡೆನೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಉಪಜೀವನಕ್ಕಾಗಿ ಏನಪ್ಪಾ ಅಂತಂದ್ರೆ ಪೆನ್ಷನ್ ಇರ್ಲಾರ್ದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈಗ ಒಬ್ಬ NPS ನೌಕರ ತೀರ್ಕೊಂಡಪ್ಪ ಅಂತಂದ್ರ ಅವ್ರ ಫ್ಯಾಮಿಲಿಗೆ ಪೆನ್ಷನ್ ಇಲ್ರಿ. ಅವ್ರು ಇಡಗಂಟು ಅಂತ ಹೇಳಿ ಇಟ್ಕೋತಾರ. ಆ ಇಡಗಂಟು ಏನಪ್ಪಾ ಅಂತಂದ್ರ ಎಷ್ಟಂದ್ರ ಕೆಲವೊಮ್ಮೆ 1,000 ಬರ್ತದ, ಒಮ್ಮೊಮ್ಮೆ ಕೆಲವೊಬ್ರು 10,000 ಬರ್ತದೆ, ಕೆಲವೊಂದು 20,000 ಬರ್ತದ್ರಿ. ಆದ್ರೆ ಪೆನ್ಷನ್ ಇರ್ಲಾರ್ದಕ್ಕ ಬಹಳಷ್ಟು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ. ಅದಕ್ಕಾಗಿ ನಾವೇನಪ್ಪಾ ಅಂತಂದ್ರ NPS ಅನ್ನ ತೆಗೆದು ಹಾಕಿ OPS ಜಾರಿಗೆ ತರಬೇಕಂತೇಳಿ ಈ ಕರ್ನಾಟಕ ಘನ ಸರ್ಕಾರದ ಏನು ಸರ್ಕಾರ, ಇದು ಚುನಾವಣೆ ಪೂರ್ವದಲ್ಲಿ ನಾವು ಸರ್ಕಾರದ ಈಗೇನ್ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದೆ, ಅವರ ಒಂದು ಜನಪ್ರತಿನಿಧಿ, ಅವರ ಒಂದು ಅಧ್ಯಕ್ಷರಿಗೆ ಇದ್ದಂತ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅವ್ರದ್ದು ಪ್ರಣಾಳಿಕೆ ಒಳಗೆ NPS ಅನ್ನ ನಮ್ಮ ಸರ್ಕಾರ ಬಂದ್ರೆ NPS ಅನ್ನ ನಾವು ತೆಗೆದು OPS ಅನ್ನ ಅಳವಡಿಸ್ಕೊಂತೀವಿ ಅಂತ ಹೇಳಿ ಅದನ್ನು ಕೂಡ ಅವರು ಹೇಳಿದ್ರು. ಅವಾಗ ಅದನ್ನು ಕೂಡ ಏನಪ್ಪಾ ಅಂತಂದ್ರೆ ಸರ್ಕಾರ ಜಾರಿಗೆ ತರಬೇಕಂತೇಳಿ ನಾಳೆ ಸಮಾವೇಶದೊಳಗೆ ಅದನ್ನು ಕೂಡ ನಾವು NPS ಅನ್ನು ಹೊಡೆದೋಡಿಸಿ OPS ಅನ್ನು ಜಾರಿಗೊಳಿಸ್ಬೇಕಂತ ಹೇಳಿ ಅದನ್ನು ಕೂಡ ನಮ್ಮ ಒತ್ತಾಯ ಇದೆ ರೀ. ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಇವತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮ ಬೇಡಿಕೆ ಈಗ ಏನಿದೆ ಅಂದ್ರ ಸೇವಾನಿರತ ಪದವೀಧರ ಶಿಕ್ಷಕರು. ಸೇವಾನಿರತ ಪದವೀಧರ ಶಿಕ್ಷಕರು ಯಾರಂತಂದ್ರ ಈಗ ನಮಗೆ ನಮ್ಮದೇ ಆದಂತ ಒಂದು ಅರ್ಹತೆ ಇರುವಂತ ಶಿಕ್ಷಕರು, ಈಗ D.Ed B.Ed ಆದವ್ರನ್ನ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು TET ಪಾಸ್ ಆದ್ಮೇಲೆ TET ಪಾಸ್ ಆದ್ಮೇಲೆ CET ಪಾಸ್ ಆಗ್ಬೇಕ್ರಿ. CET ಪಾಸ್ ಆಗಿಂದ ನಾವೇನಪ್ಪಾ ಅಂತಂದ್ರೆ ನೌಕರಿಗೆ ಅರ್ಹರಾಗ್ತೀವಿ. ಆದ್ರ ಅದಕ್ಕಿಂತ ಪೂರ್ವದಲ್ಲಿ ಏನು CET TET ನೇರ ನೇಮಕಾತಿ ಇದ್ವಲ್ರಿ, ಆ ಸಂದರ್ಭದಲ್ಲಿ ಪದವಿ ಪಡೆದಂತ ಶಿಕ್ಷಕರಿಗೆ ನಾವು ಈಗ ನಮ್ ಗುತ್ತಿಗೆ ಅಂತ ಹೇಳ್ತೇವ್ರಿ. ನಾವೀಗ 1ರಿಂದ 4ನೇ ವರ್ಗದ ತನ 5ನೇ ವರ್ಗದ ತನ ಏನ್ ಶಾಲೆಗಳದಾವಲ್ಲ, ಅಲ್ಲಿ 3 ಜನ ಶಿಕ್ಷಕರು ಇರ್ತೀವಿ. ಕೆಲವೊಂದ್ ಕಡೆ 2 ಇರ್ತಾರೆ, ಕೆಲವೊಂದ್ ಕಡೆ 1 ಇರ್ತಾರೆ, ಕೆಲವೊಂದ್ ಕಡೆ 4 ಜನ ಇರ್ತಾರೆ. ಒಟ್ಟು ವಿಷಯವಾರು ಶಿಕ್ಷಕರು ಇರುವುದಿಲ್ಲ. ಆ ಸಂದರ್ಭದೊಳಗ ನಾವು ಗುತ್ತಿಗೆನೆ ತಗೊಂಡ್ಬಿಟ್ಟಿರ್ತೇವೆ ಎಲ್ಲರಿಗೆ. ಅಂದ್ರ ಈ ವಿಜ್ಞಾನ ನಾವೇ ಹೇಳ್ತೀವಿ, ಗಣಿತ ನಾವೇ ಹೇಳ್ತೀವಿ, ಇಂಗ್ಲಿಷು ನಾವೇ ಹೇಳ್ತೀವಿ, ಪರಿಸರ ಅಧ್ಯಯನ ನಾವೇ ಹೇಳ್ತೀವಿ, ಎಲ್ಲಾನು ನಾವೇ ಹೇಳ್ತೀವಿ. ಆ ಸಂದರ್ಭದಾಗ ಏನಾಗ್ತದಪ್ಪ ಅಂತಂದ್ರೆ ಎಲ್ಲರೂ ಯಾರು ಅರ್ಹ ಪದವೀಧರ ಶಿಕ್ಷಕರಿದ್ದಾರಲ್ಲ ಅವ್ರಿಗೇನಪ್ಪಾ ಅಂತಂದ್ರ 1ರಿಂದ 7ನೇ ವರ್ಗದವರೆಗೆ ಕಲಿಸ್ಲಿಕ್ಕೆ ಕೊಟ್ಟು ನಮಗೊಂದು ಆರ್ಥಿಕ ಸೌಲಭ್ಯವನ್ನ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರ ಒತ್ತಾಯನ್ನ ಮಾಡ್ತಾ ಇದ್ದೇವ್ರಿ. ಅದನ್ನು ಕೂಡ ಅವರು ಆರ್ಥಿಕ ಸೌಲಭ್ಯನ ಕೊಡ್ಬೇಕು. ಇನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ದೈಹಿಕ ಶಿಕ್ಷಕರ ಅಂತೇಳಿ ಏನ್ ಕೆಲಸ ಮಾಡ್ತಾ ಇದಾರಲ್ರಿ, ಅದು ಹೈಸ್ಕೂಲ್ ಪ್ರಮೋಷನ್ ಬಿಟ್ಟು ಅಲ್ಲೇನಪ್ಪಾ ಅಂತಂದ್ರ ಜೂನಿಯರ್ ನಮಗ BO ಹಂತದವರೆಗೆ ಅಂದ್ರ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಅಂತೇಳಿ ಅದನ್ನು ಕೂಡ ನೇಮಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೇವ್ರಿ. ಇನ್ನ ಅತಿ ಹೆಚ್ಚು ಈಗ ನಮ್ಗ ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಬೇಕಪ್ಪ ಅಂತಂದ್ರ, ಈಗ ನಮಗ ಎಲ್ಲಾನು ಆನ್ಲೈನ್ ಆಗಿ ಎಂಟ್ರಿ ಮಾಡ್ಬೇಕು. ನಾವು ಮಧ್ಯಾಹ್ನ ಬಿಸಿ ಊಟದ ಹಿಡ್ಕೊಂಡು ಇವತ್ತು ನಮ್ಮ ಹಾಜರಾತಿ ಹಿಡ್ಕೊಂಡು ಎಲ್ಲಾನು ನಾವು ಆನ್ಲೈನ್ ಆಗಿ ಮಾಡ್ಬೇಕ್ರಿ. ಮಕ್ಕಳದು ಅಟೆಂಡೆನ್ಸ್ ಕೂಡ ನಾವು ಆನ್ಲೈನ್ ನಲ್ಲೇ ಎಂಟ್ರಿ ಮಾಡ್ಬೇಕು. ಆಮೇಲೆ ಇವು ಏನಾಗ್ಬಿಟ್ಟದ್ರಿ, ಹೆಡ್ ಮಾಸ್ಟರ್ಗೆ ಈ ತರಗತಿಗಳನ್ನು ತಗೊಳ್ಳಾರ್ದೇನೆ ಬರೀ ಇದಕ್ಕಾಗಿನೇ ಏನಪ್ಪಾ ಅಂತಂದ್ರೆ ನಾವು ಟೈಮನ್ನ ವೇಳೆಯನ್ನು ಮೀಸಲು ಇಡಬೇಕಾಗಿದೆ. ಅದನ್ನ ಬಿಟ್ಟು ಇನ್ನೊಂದು ಏನಪ್ಪಾ ಅಂತಂದ್ರ, ಈಗ ನೋಡ್ರಿ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಾವು ಒಂದು 3 ಕೆಲಸ ಕೊಟ್ರೆ ನಾವು ಮಾಡ್ತೀವ್ರಿ. ಯಾವ್ದಪ್ಪ ಅಂತಂದ್ರ ನಮ್ಮ ದೇಶದ ಕೆಲಸ ಎಂತದಂದ್ರೆ, ಈಗ ಜನಗಣತಿ ಬಂದಿದೆ, ಆ ಜನಗಣತಿನ ನಾವು ಮಾಡ್ತೀವಿ. ಚುನಾವಣೆ ಬರ್ತಾ ಇದೆ, ಸಾರ್ವತ್ರಿಕ ಚುನಾವಣೆ, ಆ ಚುನಾವಣೆಗಳನ್ನ ಕೂಡ ನಾವು ಮಾಡ್ತೀವಿ. ಆಮೇಲೆ ಇದನ್ನ ಬಿಟ್ಟು ಈಗ ಏನಾಗ್ಬಿಟ್ಟಿದ್ದೀರಿ, ಎಲ್ಲಾ ಕೆಲಸವನ್ನ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವಹಿಸ್ತಾ ಇದ್ದಾರೆ. ಇವತ್ತು ಆರ್ಥಿಕ ಗಣತಿ ಆಗಿರ್ಬೋದು, ಇವತ್ತು ಸಾಮಾಜಿಕ ಗಣತಿ ಆಗಿರ್ಬೋದು, ಆರ್ಥಿಕ ಮತ್ತು ಸಾಮಾಜಿಕ ಗಣತಿ ಆಗಿರ್ಬಹುದು, ಇವತ್ತು ಜಾತಿ ಗಣತಿ ಆಗಿರ್ಬಹುದು, ಇವತ್ತು BLO ನೋಡ್ರಿ, BLO ಎಲ್ಲಾರ್ರಿ ಒಂದು ಶಾಲೆ ಒಳಗೆ 5 ಜನ ಟೀಚರ್ ಇದ್ದೀವಿ ಅಂದ್ರ 4 ಜನರಿಗೆ ಡ್ಯೂಟಿ ಬರ್ತದ್ರಿ. ಈ 4 ಜನ ನಾವು BLO ಮಾಡ್ಬೇಕು. BLO ಮಾಡ್ಲಿಲ್ಲ ಅಂದ್ರೆ DC ಅವರಿಂದ ನಮಗೇನಪ್ಪಾ ಅಂತಂದ್ರೆ
ನಿಮ್ ಮ್ಯಾಗ ಯಾಕೆ ಶಿಸ್ತಿನ ಕ್ರಮ ತಗೋಬಾರ್ದು ಅಂತ ಹೇಳಿ ಕರಿಂದ ಮೇಲಾಧಿಕಾರಿಗಳಿಂದ ನಮಗ ನೋಟಿಸ್ ಬರ್ತಾವ್ರಿ. ಈಗ ನಾವು ಅದು ಶಾಲೆಯನ್ನ ಮಕ್ಕಳನ್ನ ಪಾಠ ಬೋಧನೆ ಮಾಡ್ಲಾರ್ದೇನೆ ನಾವು ಬರೀ ಇಂಥ ಕೆಲಸನೇ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಕೆಲಸವನ್ನ ಮಾಡಬೇಕಾಗಿದೆ. ಇದಕ್ಕೆ ನಮ್ಮ ಬೇಡಿಕೆ ಏನದಪ್ಪ ಅಂತಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಏನ್ ನೌಕರಿದ್ದಾರೆ ಇವ್ರನ್ನೆಲ್ಲರೂ ತೊಡಗಿಸ್ಕೋರಿ. ಅವ್ರು ಸಿಗ್ಲಿಲ್ಲಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಕೂಡ ತಗೋರಿ. ನಾವು ಕೇಳಕ್ ಹೋದಾಗ ಸರ್ಕಾರದ ಕೆಲಸ ಇವ್ರು ಮಾಡ್ಬೇಕಂತೇಳಿ ಅಧಿಕಾರಿಗಳು ನಮ್ಮನ್ನೆಲ್ಲ ಉತ್ತರ ಕೊಡ್ತಾರೆ. ಆದ್ರೆ ನಾವೇನ್ ಹೇಳ್ತೀವಪ್ಪ ಅಂತಂದ್ರ ಇವತ್ತು ಪ್ರೌಢಶಾಲೆಗಳಲ್ಲಿನೂ ಶಿಕ್ಷಕರಿದ್ದಾರೆ, ಇವತ್ತು ಪ್ರಾಥಮಿಕ ಶಾಲೆಗಳೇನೂ ಇದ್ದಾರೆ. ಅನುದಾನ ರಹಿತ ಬಿಡ್ರಿ, ಅನುದಾನಿತ ಖಾಸಗಿ ಅನುದಾನಿತ ಸರ್ಕಾರ ಪಗಾರ ಕೊಡ್ತದ ಅವ್ರಿಗೆ, ಅವ್ರನ್ನೂ ಕೂಡ ಇವ್ರು ಬಳಸ್ಕೊಳ್ಳೋದಿಲ್ಲ, ಅವ್ರನ್ನೂ ಕೂಡ ಬಳಸ್ಕೋಬೇಕಂತ ಹೇಳಿ ನಮ್ಮ ಒತ್ತಾಯ ಇದೆ. ಇದಕ್ಕೆ BLOನ ಸಂಪೂರ್ಣವಾಗಿ BLOದಿಂದ ನಮಗ ಮುಕ್ತಗೊಳಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೇನಪ್ಪಾ ಅಂತಂದ್ರ ಒತ್ತಡ ಮಾಡ್ತಾ ಇದ್ದೇವ್ರಿ. ತಮ್ಮ ಮೂಲಕ ಇವತ್ತು ಸರ್ಕಾರಕ್ಕೆ ಕೂಡ ಅದನ್ನ ಇದು ಮಾಡ್ತಾ ಇದೀವಿ. ಈಗೇನಪ್ಪಾ ಅಂತಂದ್ರೆ ಒಟ್ಟಿನ ಮೇಲೆ ಸುಮಾರು ವರ್ಷಗಳಿಂದ ಈಗ ನಮ್ಮ ಉದಾಹರಣೆಗೆ ನಮ್ಮ ವಿಜಯಪುರ ಗ್ರಾಮೀಣ ತಾಲೂಕು ತಗೊಂಡ್ರೆ 3 ತಾಲೂಕನ್ನು ಒಳಗೊಂಡಿದೆ ರೀ. ಸುಮಾರು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1750 ಜನ ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸ್ತೀವ್ರಿ. ಅಂದ್ರೆ ಒಂದು ವಲಯದಲ್ಲಿ ಕನಿಷ್ಠ 500ರಿಂದ 600, ಈಗ ನಗರ ಘಟಕದಾಗ ನೋಡಿದ್ರೆ 500-650 ಜನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಮತ್ತು ಖಾಸಗಿ ಅಂತೂ ಇರ್ತಾವ್ರಿ, ಪ್ರೈವೇಟ್ ಸ್ಕೂಲ್ಗಳು ಇರ್ತಾವ. ಇಲ್ಲಿ BO ಕಚೇರಿ ಒಂದದ್ರಿ, ಅದಕ್ಕೆ ಸಿಬ್ಬಂದಿ ಸೇಮ್ ಅದ್ರಿ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಸುಮಾರು 13 ತಾಲೂಕುಗಳು ಹೊಸವಾಗ್ಯಾವ್ರಿ. 7 ತಾಲೂಕುಗಳು ಹೊಸವಾಗಿ 13 ಅದಾವ್ರಿ ಒಟ್ಟು. ಇವತ್ತು ನಮ್ಮಲ್ಲಿ ತಿಕೋಟ ಬಬಲೇಶ್ವರ ಆಗಿದ್ದೀರಿ, ಇವತ್ತು ದೇವರಿಪ್ಪರಿಗೆ ಆಗಿದ್ದೀರಿ, ಆಲ್ಮೇಲ್ ಆಗಿದ್ದೀರಿ, ತಾಳಿಕೋಟೆ ಆಗಿದ್ದೀರಿ, ಚಡ್ಚಣದಲ್ಲಿ BO ಆಫೀಸ್ ಇದೆ ರೀ ಈಗಾಗಲೇ. ಈ ಕೋಲಾರ ಆಗಿದ್ದೀರಿ, ನಿಡಗುಂದಿ ಆಗಿದ್ದೀರಿ. ಇಲ್ಲಿ ಎಲ್ಲಿ BO ಆಫೀಸ್ಗಳೇ ಇಲ್ರಿ. ಈಗ ನಮ್ಮಲ್ಲಿ ನೋಡ್ರಿ ವಿಜಯಪುರ ಗ್ರಾಮೀಣದಾಗ ಎರಡು ತಾಲೂಕು, ಈಸ್ಟ್ ದಿವಸ ತಾಲೂಕುಗಳು ಎಲ್ಲಾ ಡಿಪಾರ್ಟ್ಮೆಂಟ್ದವರಲ್ಲೆಲ್ಲ ಇಲಾಖೆ ಕಚೇರಿಗಳು ಚಾಲು ಆಗ್ಯಾವ್ರಲ್ಲಿ. ಆದ್ರೆ ನಮ್ಮಲ್ಲಿ ಮಾತ್ರ ಏನಪ್ಪಾ ಅಂತಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಗ್ರಾಮೀಣದಾಗಿರುವುದು ಒಂದೇ. ಹೀಗಾಗಿ ಅಲ್ಲಿ ಬಹಳಷ್ಟು ಒತ್ತಡಾಗಿ ಒಂದು ಕೆಲಸ ಶಿಕ್ಷಕರ ಕೆಲಸ ಬಹಳಷ್ಟು ಡಿಲೇ ಆಗಿ ಕೆಲಸ ಆಗ್ತಾ ಇದ್ದಾವ್ರಿ. ಯಾಕಂತಂದ್ರ ಅವರು 1750 ಜನ ಪ್ರಾಥಮಿಕ ಶಾಲಾ ಸರ್ಕಾರಿ ಶಿಕ್ಷಕರು, ಸರ್ಕಾರಿ ಪ್ರೌಢ ಅನುದಾನಿತ ಇತರೆ ಎಲ್ಲ ಶಿಕ್ಷಕರಿಗೆ ವ್ಯಾಪ್ತಿ ದೊಡ್ಡದಾಗಿ ಏನಪ್ಪಾ ಅಂತಂದ್ರೆ ಎಷ್ಟು ಸ್ಟಾಫ್ ಇರ್ಬೇಕಲ್ರಿ ಅಷ್ಟೇ ಸ್ಟಾಫ್ ಅಲ್ಲಿ ಐತಿ. ಅದ ಕೂಡಲೇ ಏನಪ್ಪಾ ಅಂತಂದ್ರೆ BO ಕಚೇರಿಗಳನ್ನ ಪ್ರಾರಂಭಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಮ್ಮೇಳನದಲ್ಲಿ ಏನಪ್ಪಾ ಅಂತಂದ್ರೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಹಲವಾರು ಕೆಲಸಗಳನ್ನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯ ಕೆಲಸಗಳನ್ನ ಅಂದ್ರೆ ಬೋಧನೆಯನ್ನು ಬಿಟ್ಟು ಅನ್ಯ ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ BLOದಿಂದ ಮತ್ತು ಈ ಕಂಪ್ಯೂಟರ್ ಕೆಲಸಗಳು ಏನದಾವಲ್ರಿ, ಈ ಕಂಪ್ಯೂಟರ್ ಕೆಲಸಗಳಿಂದ ನಮ್ಮನ್ನ ಇದು ಮಾಡಿ ಅಲ್ಲಿ ಶಾಲೆಗಳಿಗೆ ಒಬ್ರು ಕಂಪ್ಯೂಟರ್ ಪ್ರೋಗ್ರಾಮರ್ ನೇಮಿಸಬೇಕು. ಆಮೇಲೆ ಶೌಚಾಲಯ ಬಹಳ ದೊಡ್ಡ ಸಮಸ್ಯೆ ಅದ್ರಿ. ಶೌಚಾಲಯ ಕ್ಲೀನ್ ಮಾಡ್ಬೇಕಂದ್ರೆ ಈ ಶೌಚಾಲಯ ಕ್ಲೀನ್ ಮಾಡ್ಬೇಕು ನಮ್ಮ ಸ್ಕೂಲಲ್ಲಿ ಅಂತಂದ್ರೆ ಹೆಂಗ್ ಮಾಡುದ್ರಿ? ನಾವು ಟೀಚರೇ ಹೋಗಿ ಅದನ್ನ ಮಾಡ್ಬೇಕಾದಂತ ಪ್ರಸಂಗ ಬರ್ತದ್ರಿ. ಇಲ್ಲ ಕಾಮನ್ ಆಗಿ ಮಕ್ಕಳನ್ನಂತೂ ತೋಳುವಂತ ಅವಶ್ಯಕತೆ ಬರುವುದಿಲ್ಲ. ಮಕ್ಕಳನ್ನ ತಗೊಂಡವಪ್ಪ ಅಂತಂದ್ರ ನಮ್ಮ ಮೇಲೆ ಸೂಕ್ತ ಕ್ರಮ ಆಗಿಬಿಡ್ತದ್ರಿ. ಇನ್ ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಇವರು ಈ ಒಂದು ಸ್ವಯಂ ಅವ್ರು ಏನು ಗುತ್ತಿಗೆ ಆಧಾರದ ಮೇಲೆ ಗ್ರಾಮ ಪಂಚಾಯತಿಯಿಂದ ಒಬ್ರು ನೇಮಿಸಿದ್ರೆ 3 ದಿವ್ಸಕ್ಕೊಮ್ಮ 4 ದಿವ್ಸಕ್ಕೊಮ್ಮ ಬಂದು ಕ್ಲೀನ್ ಮಾಡಿ ಹೋದ್ರ ಬಹಳ ಒಳ್ಳೇದು ಇದು ಆಗ್ತೈತಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನ್ರಿ. ತಮ್ಮ ಮುಖಾಂತರ ಹೇಳು ಬಯಸುವುದೇನಪ್ಪಾ ಅಂತಂದ್ರ ನಮ್ಮ ಕೆಲವೊಂದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದೆ. ಇವತ್ತು C&R ರೂಲ್ ಆಗಿರ್ಬೋದು, ಇವತ್ತು HM to ಸೀನಿಯರ್ HM ಪ್ರಮೋಷನ್ ಆಗಿರ್ಬೋದು, ಈಗ AM to HM ಕೊಡಬೇಕಾಗಿದೆ. ಸೇವಾ ನಿರತ ಪದವೀಧರ ಶಿಕ್ಷಕರಿಗೆ 1 to 7th ಅವ್ರಿಗೆ ಅಂತ ಹೇಳಿ PhD ತೆಗೆದು 1 to 7th 1ರಿಂದ 7ನೇ ವರ್ಗದವರೆಗೆ ಕಲಿಸುವಂತ ಶಿಕ್ಷಕರು ಅಂತ ಹೇಳಿಕೊಟ್ಟಿದ್ದಾರೆ, ಆರ್ಡರ್ ಆಗಿದೆ. ಆದ್ರೆ ಈಗ ನಮಗೆ ಆಗ್ಬೇಕಾಗಿದೆ ಏನಪ್ಪಾ ಅಂತಂದ್ರ ಸೇವಾ ನಿರತ ಪದವೀಧರ ಶಿಕ್ಷಕರಿಗೆ ಒಂದು ಹಣಕಾಸಿನ ನೆರವನ್ನ ಅವ್ರು ಒದಗಿಸಿದ್ರೆ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಒಳ್ಳೆ ಪಾಠ ಬೋಧನೆ ಮಾಡ್ತೀವಿ. ಇನ್ನು ಡಿಮೆರಿಟ್ಸ್ ಏನಪ್ಪಾ ಅಂತಂದ್ರೆ ಈ BLO ಕೆಲಸದಿಂದ ನಮ್ಮನ್ನು ಮುಕ್ತಿಗೊಳಿಸಬೇಕು. ನಾವು ಚುನಾವಣೆ ಬಂದಾಗ ಮಾಡ್ತೀವಿ. ಆಮೇಲೆ 10 ವರ್ಷಕ್ಕೊಮ್ಮೆ ಬರತಕ್ಕಂತ ಭಾರತದ ಜನಗಣತಿಯನ್ನು ಕೂಡ ಮಾಡ್ತೀವಿ. ಆದ್ರಿಂದ ಇವು ಕೆಲವೊಂದು ಕೆಲಸ ಏನಪ್ಪಾ ಅಂತಂದ್ರೆ ದಿನನಿತ್ಯದ ಕೆಲಸ ಏನಪ್ಪಾ ಅಂತಿದ್ರೆ ಬಹಳ ಭಾರ ಆಗಿದೆ. ಅದಕ್ಕೆ ದಯವಿಟ್ಟು ಈ ಕೆಲಸಗಳನ್ನ ನಮಗೆ ನಿಯುಕ್ತಿಗೊಳಿಸಬೇಕಂತೇಳಿ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ನಡೆಯಲಿರುವ ಏನು ಕರ್ನಾಟಕ ರಾಜ್ಯದ ಸುಮಾರು 1 ಲಕ್ಷ ಜನ ಶಿಕ್ಷಕರು ನಾವು ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೇವೆ. ಸೇರಿ ಈಗೇನು ಕೆಲಸವನ್ನ ನಾವು ಹೇಳಿದ್ದೀವಿ ಅವರಿಗೆ
ನಮ್ಮ ಸರ್ಕಾರದ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಮಾನ್ಯ ಮಧು ಬಂಗಾರಪ್ಪ ಸಾಹೇಬರಾಗಿರ್ಬೋದು, ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅವರಿಗೆಲ್ಲ ಮನವರಿಕೆ ಮಾಡಿ ಕೆಲವು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವು ಕೆಲಸಗಳು ಬಾಕಿ ಇದ್ದಾವೆ. ಅದಕ್ಕೋಸ್ಕರ ಅವ್ರನ್ನ ಒತ್ತಾಯ ಮಾಡುವ ಸಂಬಂಧ ನಾವು ಬೆಂಗಳೂರಿಗೆ ಅವರಿಗೆ ಮಾಡಿದಂತ ಕೆಲಸಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ, ಇನ್ನು ಮುಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನ್ಯಾಯಯುತವಾದಂತ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಮ್ಮ ಎಲ್ಲಾ ಶಿಕ್ಷಕರು ನಾವು ನಾಳಿನ ದಿವಸ ನಾವು ಬೆಂಗಳೂರಿಗೆಲ್ಲ ತೆರಳ್ತಾ ಇದ್ದೇವೆ. ಅದಕ್ಕೆ ಸರ್ಕಾರನೂ ಕೂಡ ಏನಪ್ಪಾ ಅಂತಂದ್ರೆ ಅನ್ಯ ಕಾರ್ಯದ ನಿಮಿತ್ತ ಓಡಿಯನ್ನ ಮಂಜೂರು ಮಾಡಿದೆ. ಅದಕ್ಕಾಗಿ ತಮಗೆಲ್ಲ ಈ ವಿಷಯನ ನಾನು ತಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಈ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಅಲ್ಲಿ ಭಾಗವಹಿಸ್ತೇವೆ ಅನ್ನುವಂಥ ಮಾತನ್ನ ತಮ್ಮ ಮುಖಾಂತರ ಮಾನ್ಯ ಚಂದ್ರಶೇಖರ್ ನುಗ್ಲಿ ಅವರು ರಾಜ್ಯಾಧ್ಯಕ್ಷರು, ಅವರು ಬಹಳ ವಿಜಯಪುರ ಜಿಲ್ಲೆಯವರು ಇರುವುದರಿಂದ ಈ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ನಮ್ಮ ಇಷ್ಟೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಕು ಬೇಡಿಕೆಗಳನ್ನ ಪೂರೈಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದು ನಮ್ಮ ಕೆಲಸಗಳನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇರತಕ್ಕಂತ ಭಾರವನ್ನ ಬಿಡಿಸಿ ಶಾಲೆಯಲ್ಲಿನೇ ನಮಗೆ ಗುಣಮಟ್ಟದ ಶಿಕ್ಷಣವನ್ನ ಗುಣಮಟ್ಟದ ಬೋಧನೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಹಾ ಸರ್, ಸರ್ ಇಲ್ಲ ಸಾಹೇಬ್ರ, 200 ಕಿಲೋಮೀಟರ್ ಮೇಲ್ಪಟ್ಟು ಹೋದೇವಪ್ಪ ಅಂತಂದ್ರ ಒಂದು ಜರ್ನಿ ಡೇ ಅಂತ ಕನ್ಸಿಡರ್ ಆಗ್ತದೆ ಸಾಹೇಬ್ರ. ಅದಕ್ಕೆ 200 ಕಿಲೋಮೀಟರ್ ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಯವರಿಗೆ 3 ದಿವಸ ಓಡಿ ಸಿಗತ್ತೆ ಸಾಹೇಬ್ರ. ಒಂದು ಸಂಡೇ ಬರ್ತದೆ, ನಾಳೆ ಒಂದು ದಿವಸ ರಜೆ ಇದು ಓಡಿ ಅಂತ ಹೋಗ್ತೀವಿ. ನಾಳೆ ಎಲ್ಲ ಅರ್ಧ ಸ್ಕೂಲಲ್ಲಿ ಎಲ್ಲಾರು ಭಾಗವಹಿಸ್ತಿದ್ರ ಮುಂದೊಂದು ದಿವಸ ಏನಪ್ಪಾ ಅಂತಂದ್ರೆ ಶಾಲೆ ನಡೆಸ್ತೀವಿ ನಾವು. ಹಾ, ಪರ್ಮಿಷನ್ ಇದೆ ಸರ್, ಆಯ್ತು ಕೊಟ್ಟಿದೆ ನೋಡಿ ಸರ್. ಈ ಕಾರ್ಯಕ್ರಮದಲ್ಲಿ ಸರ್ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರವರು, ಆಮೇಲೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಆಮೇಲೆ ಮಧು ಬಂಗಾರಪ್ಪ ಸಾಹೇಬ್ರವರು, ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಸಾಹೇಬ್ರವ್ರಿ, ಎಚ್ ಕೆ ಪಾಟೀಲ್ ಸಾಹೇಬ್ರವರು, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಲುವರಾಮಸ್ವಾಮಿ ಸರ್ ಅವರು, ಮತ್ತು ನಮ್ಮ ಶಿಕ್ಷಕರ ಕಣ್ಮಣಿಗಳು ಪುಟ್ಟಣ್ಣ ಸರ್ ಅವರು MLC ಅವರು, ರಾಮೋಜಿ ಗೌಡ್ರು, ಬೈರುತಿ ಸುರೇಶ್ ಸರ್ ಅವರು, ಆಮೇಲೆ HM ರೇವಣ್ಣ ಸರ್ ಅವರು, ಮತ್ತ ನಮ್ಮ ಇಲಾಖೆಯ PRS ಮೇಡಮ್ ಅವರು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು, ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಅವರು, ಮತ್ತು ರಶ್ಮಿ ಮಹೇಶ್ ಮೇಡಮ್ ಅವರು ನಮ್ಮ PRS ಮೇಡಮ್ ಅವರು, ಮತ್ತು ವಿಕಾಸ್ ಸುರಳ್ಕರ್ ಸಾಹೇಬ್ರು ಇಲ್ಲಿ ನಮ್ಮ CS ಅವರು ಇದ್ದವ್ರು, ನಮ್ಮ ಕಮಿಷನರ್ ಇದಾರ್ರಿ ಅವರು, ಆಮೇಲೆ ವಿದ್ಯಾಕುಮಾರಿ ಅವರು, ಅನಿತಾ ನಜಾರೆ ಅವರು, ಶಿವರುದ್ರಯ್ಯ ಅವರು, ರಾಜ್ಯ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳು ಶಿವರುದ್ರಯ್ಯ ಅವರು, ಮಾಜಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಗುರಿಕಾರ್ ಸರ್ ಅವರು, ನಾರಾಯಣ ಸ್ವಾಮಿರವರು, ಇವರು ಬಹಳಷ್ಟು DT ಶ್ರೀನಿವಾಸರ್ ಅವರು, ನಮ್ಮ ಹಿಂದಿನ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾದಂತ K ನಾಗೇಶ್ವರವರು, ಇವರೆಲ್ಲರೂ ಈ ಬರಗೂರು ರಾಮಚಂದ್ರಪ್ಪ ಅವರು, ನಮ್ಮ ಸಾಹಿತ್ಯ ನಾಡಿನ ಖ್ಯಾತ ಸಾಹಿತಿಗಳಾದಂತಹ ಬರಗೂರು ರಾಮಚಂದ್ರಪ್ಪ ಅವರು, ಹೀಗೆ 10 ಹಲವಾರು ಶಾಸಕರು, ಸಚಿವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸರ್. ಶಿಕ್ಷಕರೇ ಕೆಲವೊಬ್ಬರು ಶಿಕ್ಷಕರೇ ಅವರು ಬಿಜಾಪುರ ಜಿಲ್ಲೆಯವರೇ ಮಾಡಿದ್ದಾರೆ. 200 ರೂಪಾಯಿ ಕಲೆಕ್ಟ್ ಮಾಡಿ ಈ ಸಮ್ಮೇಳನ ಏನೋ ಮಾಡಿ ಮಾಡಬೇಕಾದ್ರೆ ಅವರು ಕೂಡ ಶಿಕ್ಷಕರು, ಶಿಕ್ಷಕ ಸಂಘದ ಪದಾಧಿಕಾರಿಗಳು ಇದ್ರು ಹಿಂದೆ. ಅವರು ನೌಕರ ಸಂಘದ ಅಧ್ಯಕ್ಷರು ಕೂಡ ಹೌದ್ರಿ. ಶಿಕ್ಷಕರ ಸಂಘ ಅವರು ಕೂಡ ಶಿಕ್ಷಕ ಸಂಘದಲ್ಲಿ ಇದ್ರು. ಆದ್ರೆ ಅವರು ಶಿಕ್ಷಕರ ಸಂಘ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ರಾಜ್ಯ ಸಂಘದಿಂದ ತೆಗೆದು ಹಾಕಿದ್ದಾರೆ ಅಂತ ಹೇಳಿ ಕೆರಿಂದ ಸುದ್ದಿ ಐತ್ರಿ. ಅದಕ್ಕೆ ಅವರು ಹಂಗಾಗಿ ಅವರವರಲ್ಲಿ ತಿಕ್ಕಾಟದೊಳಗ ಅವ್ರನ್ನ ಕೊಟ್ಟಿದ್ದಾರೆ. ಆದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲರೂ ತನು ಮನ ಧನದಿಂದ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದಾರ್ರಿ. ಅದನ್ನೆಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಪಟ್ಟಿ ಹಾಕೊಂಡು ಏನಪ್ಪಾ ಅಂತಂದ್ರ ನಾವು ಆ ಕಾರ್ಯಕ್ರಮ ಮಾಡ್ಲಾಗತ್ತೀವಿ. ಕಾನೂನುಬದ್ಧವಾಗಿ ಸಂಘದ ಅವಧಿ ಮುಗಿದು ಹೋಗಿದೆ.
ರಾಜ್ಯ ಮಟ್ಟದ ಸಂಘದ ಅವಧಿ ಮುಗಿದೋಗಿದೆ, ಚುನಾವಣೆ ನಡಿಬೇಕಾಗಿದೆ. ಇಂಥ ಸಂದರ್ಭದಾಗ ಶೈಕ್ಷಣಿಕ ಸಮ್ಮೇಳನ ಅಂತ ಮಾಡಿ ಸುಮಾರು ಕೋಟಿಗಟ್ಟಲೆ ದುಡ್ಡು, ಒಬ್ಬ ಶಿಕ್ಷಕರಿಂದ 500 ರೂಪಾಯಿ ದುಡ್ಡನ್ನ ನೀವು ತಗೋತಾ ಇದ್ದೀರಿ. ರಾಜ್ಯಾಧ್ಯಕ್ಷರು ತಗೋತಾ ಇದ್ದಾರೆ. ತಗೊಂಡ್ರೆ ಒಂದು 17ರಿಂದ 16 ಕೋಟಿ ರೂಪಾಯಿಂದ 17 ಕೋಟಿ ರೂಪಾಯಿವರೆಗೆ ಅಮೌಂಟ್ ಆಗ್ತದೆ ಅನ್ನೋದು ಒಂದು ಅಂದಾಜು ಲೆಕ್ಕಾಚಾರ. ಅವರು ಆರೋಪ ಮಾಡ್ತಾ ಇದ್ದಾರೆ ಇದನ್ನ. ಸರ್ ಇದನ್ನ ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊತೀರಿ, ಅಥವಾ ಇದು ಮಾಡ್ತಾ ಇರೋದು ನಿಜನಾ ಸುಳ್ಳು ಅನ್ನೋದು ಕನ್ಫರ್ಮೇಷನ್. ಸರ್ ಈಗ ನೋಡ್ರಿ, ನಮ್ಮ ಸಂಘದ ಸದಸ್ಯತ್ವ ಶುಲ್ಕ 200 ರೂಪಾಯಿಯನ್ನ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘನೂ ತಗೊಳ್ತಾ ಇದೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘನೂ ತಗೊಳ್ತಾ ಇದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಬ್ಬ ಶಿಕ್ಷಕರಿಂದ ಪ್ರತಿ ವರ್ಷ ಸದಸ್ಯತ್ವ ಶುಲ್ಕ ಅಂತ 200 ರೂಪಾಯಿಯಲ್ಲಿ 75 ರೂಪಾಯಿ ತಾಲೂಕಿಗೆ, 50 ರೂಪಾಯಿ ಜಿಲ್ಲೆಗೆ, 75 ರೂಪಾಯಿ ರಾಜ್ಯಕ್ಕೆ, ಈ ರೀತಿಯಾಗಿ ವಿಂಗಡಣೆಯಾಗಿ ಹೋಗ್ತಾ ಇದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನ, ಕಾರ್ಯಾಗಾರಗಳನ್ನ ನಾವು ತಾಲೂಕಾ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ರಾಜ್ಯ ಹಂತದಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿ ಶೈಕ್ಷಣಿಕವಾಗಿ ಏನು ಉಪಯೋಗ ಆಗ್ತದೆ ಸೆಮಿನಾರ್ಗಳನ್ನು ಮಾಡಿ ಅದನ್ನ ಖರ್ಚು ಮಾಡ್ತಾರೆ ಪ್ರತಿ ವರ್ಷನೂ. ಅದು ಪ್ರತಿ ವರ್ಷನೂ ಕೂಡ ಸಾಮಾನ್ಯ ಸಭೆಯಲ್ಲಿ ಆ ಲೆಕ್ಕ ಪತ್ರಗಳನ್ನ ಪ್ರತಿ ವರ್ಷ ಸಾಮಾನ್ಯ GB ಏನ್ ಮಾಡ್ತೀವಲ್ರಿ ಅಲ್ಲಿ ಏನಾದ್ರು ಕೊಡ್ತಾರೆ. ಹಾ, ಅಕೌಂಟಬಲ್ ಎಲ್ಲ ಅಡಿಟ್ ಆಗ್ತದ್ರಿ. ಆಮೇಲೆ ಪ್ರತಿ ವರ್ಷನೂ ಕೊಡ್ತೈತ್ರಿ. ಆದ್ರೆ ಅವರು ಸರ್ ನಿಬಂಧನೆಗಳ ಪ್ರಕಾರ ನೀವು ಆ ಸಂಘದ ಇದರಲ್ಲಿ ನೀವು ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಮಾಡಬಾರದು, ಮಾಡಕೂಡದು ಅಂತಕ್ಕಂಥದ್ದು ಒಂದು ಆದೇಶ ಇದೆ. ಸರಿ ಸರ್. ಆದ್ರೂ ಕೂಡ ಹಣದ ವ್ಯವಹಾರ ಮಾಡ್ತಾ ಇರೋದು ಇದು ತಪ್ಪಲ್ವಾ? ಸಂಘದ ಸರ್ಕಾರದ ಒಂದು ನಿಯಮಾನುಸಾರ ಇವತ್ತು ಒಂದು ಆದೇಶ ಏನಪ್ಪಾ ಅಂತಂದ್ರ ಸಂಘದ ಚುನಾವಣಾ ಸಂಘದ ಒಂದು ಅವಧಿ 5 ವರ್ಷಗಳ ಒಂದು ಅವಧಿ ಮುಗಿದಿದೆ. ಮುಗಿದ ಮೇಲೆ ಏನಪ್ಪಾ ಅಂತಂದ್ರ ಯಾವುದೇ ಹಣಕಾಸಿನ ವ್ಯವಹಾರ ಮಾಡಬಾರ್ದು ಅಂತೇಳಿ ಸರ್ಕಾರದ ಆದೇಶನ ನಮ್ಮ ಶಿಕ್ಷಕ ನಾಯಕರು, ನೌಕರ ಸಂಘದ ಅಧ್ಯಕ್ಷರು ಅದನ್ನ ಅರ್ಜಿ ಕೊಟ್ಟು ಮಾಡಿಸಿದ್ರು. ಬಟ್ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರ ಈಗಿದ್ದಂತ ಅಧ್ಯಕ್ಷರಾದಂತ ಚಂದ್ರಶೇಖರ್ ನುಗ್ಲಿ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ಕಾರ ಕಾರ್ಯಕ್ರಮ ನಡೆಸಲಿಕ್ಕೆ ಅನುಮತಿ ಕೊಟ್ಟಿದೆ. ಏನ್ರಿ, ಅನುಮತಿ ಕೊಟ್ಟಿದೆ. ಆಮೇಲೆ ಏನಪ್ಪಾ ಅಂತಂದ್ರ ಅಲ್ಲಿ ಯಾವುದೇ ರೀತಿಯಾದಂತ ಅವಧಿ ವಿಸ್ತರಣೆ ಏನಪ್ಪಾ ಅಂತಂದ್ರ ನಮ್ಮ ಒಂದು GB ಈ ಕೊನೆಯ ಮಂಡ್ಯದಲ್ಲಿ GB ಮಾಡಿದ್ದೀವಿ ನಾವು ಹೋದ ವರ್ಷ. ಆ ಮಂಡ್ಯ GB 6 ತಿಂಗಳ ಕಾಲ ಬೈಲಾ ಏನಪ್ಪಾ ಅಂತಂದ್ರೆ ತಿದ್ದುಪಡಿ ಮಾಡಿ 6 ತಿಂಗಳ ಕಾಲ ಚುನಾವಣಾ ಏನಪ್ಪಾ ಅಂತಂದ್ರ ಮುಂದೂಡ್ಲಿಕ್ಕೆ ಇಡೀ ಸರ್ವಸಮ್ಮತದ ಒಂದು ಸಭೆ ನಿರ್ಣಯಿಸಿ ಇವತ್ತೇನಪ್ಪಾ 6 ತಿಂಗಳ ಮುಂದೂಡಿ ಸರ್ಕಾರದಿಂದ ಅನುಮತಿನೂ ಕೂಡ ಪಡೆದಿದೆ. ಆದ್ರೆ ಇವರು ಅರ್ಜಿ ಕೊಟ್ಟ ಮೇಲೆ ಇವರೊಂದು ಆದೇಶ ಮಾಡಿಸ್ಕೊಂಡಿದ್ದಾರೆ. ಅದು ಹೋದ್ಮೇಲೆ ಮತ್ತೆ ಸರ್ಕಾರ ಇವರಿಗೆ ಮತ್ತೆ ಆದೇಶ ಕೊಟ್ಟಿದೆ, ನಿಮ್ಮ ಸಂಘದ ಬಯಲಾ ನಿಯಮಾವಳಿ ಪ್ರಕಾರ ಚುನಾವಣೆ ಮಾಡ್ರಿ, ಕೆಲಸ ಕಾರ್ಯಗಳನ್ನು ಮಾಡ್ರಿ ಅಂತೇಳಿ ಅದಕ್ಕೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಈ ಕಾರ್ಯಕ್ರಮದ ಗೌರವಾನ್ವಿತ ಉದ್ಘಾಟಕರಾಗಿ ಬಂದು ಇದನ್ನು ಮಾಡ್ತಾ ಇದ್ದಾರೆ. ಸಂಘದ ಬಯಲಾ ನಿಯಮಾವಳಿ ಪ್ರಕಾರ ಚುನಾವಣೆಗಳನ್ನ ನಮ್ಮ ಸಂಘ ಮಾಡ್ತಿದೆ ಸರ್. ಪ್ರಮುಖವಾಗಿ ಈಗ ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಹಾ ಸರ್. ಇದು ಏನು ಇಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ರಾಜಕಾರಣಿಯೂ ಕೂಡ ಇಲ್ಲಿ ಹಾಕೋದಿಲ್ಲ ಕಾಡಲ್ಲಿ. ಯಾರು MB ಪಾಟೀಲ್ರು ಇಲ್ಲ, ಆಮೇಲೆ ಶಿವಾನಂದ ಪಾಟೀಲ್ರು ಇಲ್ಲ, ಇವ್ರು ಯಾರು ಕೆಳಮಟ್ಟದ ರಾಜಕಾರಣ ಇಲ್ಲ ಸರ್. ಯಾಕೆ ಹಾಕೊಂಡಿಲ್ಲ? ಇಲ್ಲ ಸರ್, ಹಾ ಸರಿ ಸರ್. ಸರ್ ಎಲ್ಲಾ ನಮ್ಮ ರಾಜ್ಯದ ಸುಮಾರು 34-35 ಜನ ಸಚಿವರಿದ್ದಾರೆ ಸರ್. ಆದ್ರೆ ಅಲ್ಲಿ ಏನಪ್ಪಾ ಅಂತಂದ್ರ ಇವರು ಮಹಿಳೆಯರು ಮತ್ತು ಕಲ್ಯಾಣ ಸಚಿವರು ಮಾನ್ಯ ಶ್ರೀಮತಿ ಲಕ್ಷ್ಮೀ ಮೇಡಮ್ ಹೆಬ್ಬಾಳ್ಕರ್ ಅವರು ಅವ್ರಿಗೆ ಅವ್ರನ್ನೂ ಕೂಡ ತಗೊಂಡಿದ್ದಾರೆ. ಅದಕ್ಕೊಂದು ಕಾರಣ ಇದೆ. ಏನಪ್ಪಾ ಅಂತಂದ್ರ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರ ಮಹಿಳಾ ನೌಕರರಿಗೆ ಇವತ್ತು ಋತುಚಕ್ರ ರಜೆ ಅಂತ ಒಂದು ಸ್ಪೆಷಲ್ ಲೀವ್ ಅನ್ನು ಮಂಜೂರು ಮಾಡಿಸಿದ್ರು ಅವರು, ಮುತುವರ್ಜಿ ವಹಿಸಿ ಶಿಕ್ಷಕರಿಗೆ ಆಗಿರ್ಬೋದು, ಸರ್ಕಾರ ನೌಕರಿಗೆ ಆಗಿರ್ಬೋದು. ಆಮೇಲೆ ಲೋಕಲ್ ಅಂದ್ರೆ ಜಿಲ್ಲಾ ರಾಜಕಾರಣ ರಾಜ್ಯ ಮಟ್ಟದ ಇರೋದ್ರಿಂದ ಇವ್ರಿಗೆ ಯಾರಿಗೆ ಅವಹೇಳನ ಮಾಡ್ಬೇಕಂತ ಹೇಳಿ ಅಂತಲ್ಲ, ಯಾವ್ದು ಇದು ಮಾಡ್ಬೇಕಂತಿಲ್ಲ. ಇಲ್ಲಿದ್ರೆ ಈ ಪ್ರೋಟೋಕಾಲ್ ಪ್ರಕಾರ ಇವ್ರನ್ನ ಹಾಕೊಂತಾರೆ ಸರ್. ಇಲ್ಲ ಸಾಹೇಬ್ರೆ, ಅವ್ರನ್ನ ಗೌರವಿಸ್ತೀವಿ. ರಾಜ್ಯ ಮಟ್ಟದ ಕಾರ್ಯಕ್ರಮದಿಂದ ಅವ್ರಿಗೆ ಸೀಮಿತವಾಗಿ ಅವ್ರ ಜೊತೆಗೆ ಭೇಟಿಯಾಗಿ ಅವ್ರನ್ನ ಅಷ್ಟು ಹಾಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್.